ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕು ಬೆಳಮಗಿ ಗ್ರಾಮ ಪಂಚಾಯಿತಿಯಲ್ಲಿ ರೈತರ ದಿನಾಚರಣೆ ಅಂಗವಾಗಿ ರೈತರ ಗ್ರಾಮ ಸಭೆ ನಡೆಸಲಾಯಿತು. ಈ ಸಮಯದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರ್ ಚೌಹಾಣ್, ಕೃಷಿ ಇಲಾಖೆ ಎಡಿ ಶರಣೇಗೌಡ, ಬಸವರಾಜು, ಸುಭಾಷ್, ಶಿವಾನಂದ, ಪಾರ್ವತಿ ಮತ್ತು ಇತರರು ಭಾಗಿಯಾಗಿದ್ದರು. ಆಳಂದ ತಾಲೂಕಿನಲ್ಲಿ ನಾವು ಹೇಗಿರುವಾಗಿ ರೈತ ಸಂಘ ರೈತ ಕಂಪನಿ ಉದ್ಘಾಟನೆ ಮಾಡಿದ್ದೆವು. ಅದರಲ್ಲಿ 1,000 ಸದಸ್ಯರಿದ್ದಾರೆ. ಅವರಲ್ಲಿ ಬೆಳಂಗಿಯವರೇ 72 ಜನ ಇದ್ದರು. ಉಳಿದವರೆಲ್ಲ ಆಳಂದ ಮತಕ್ಷೇತ್ರದವರು. 14ನೇ ಸಾಲಿನಲ್ಲಿ ಚುನಾವಣೆ ನಡೆಯಿತು. 1,000 ಸದಸ್ಯರು. ಆ ಸದಸ್ಯರಲ್ಲಿ ಈ ಸದಸ್ಯರು ಮಾಡಿದಂತ ಯಾರಪ್ಪ ಅಂದ್ರೆ ಇವತ್ತು ನಮ್ಮ ಗಾಂಧಿ ಶೆಟ್ಟಿಯವರು ಮಾಡೋದು ಮಾಡಿ ಏನಪ್ಪ ಅಂದ್ರೆ ಅಧ್ಯಕ್ಷರು ಇವತ್ತೇ ಆರಿಸಬೇಕು. ಅಂದ್ರೆ ಸುಮಾರು 2 ಕೋಟಿ ರೂಪಾಯಿ ವಾಪಸ್ ಹೋಗ್ತದೆ ಅಂದಾಗ ಚುನಾವಣೆ ನಡೀತು. ಗಾಂಧಿ ಸರ್ಕಾರ ಏನು ಮಾಡಿದ್ರು, ಅವರಿಗೆ ಆಡಳಿತದಲ್ಲಿ ನೀವೇ ಆಗಿರ್ಬೋದು. ನಾನು ವಯಸ್ಸಿಗೆ ನಾನು ಹೇಳ್ಬೇಕಂದ್ರೆ ವಾರ್ಡಿನಲ್ಲಿ ವಾರ್ಡ್ ಸಭೆಗಳು ಮಾಡಿದ್ವಿ. ಆ ವಾರ್ಡ್ ಸಭೆಯಲ್ಲಿ ಜನರು ಕೊಟ್ಟಂತ ಅವರು ಕೆಲಸ ಕಾರ್ಯಗಳು ಏನೋ ಅವು ಏನು ಆಕ್ಷನ್ ಪ್ಲಾನ್ ತಯಾರಿ ಮಾಡಿರಿ ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡಿರಿ, ಅದನ್ನು ಅಪ್ರೂವ್ ಕಳಿಸಿರಿ. ಅದು ಜನರಿಗೆ ಒಂದು ಲಿಸ್ಟ್ ಹಚ್ಚಬೇಕಾಗಿತ್ತು. ಈ ವಾರ್ಡಿಂದು ಇಷ್ಟು ಅರ್ಜಿಗಳು ಬಂದಾವ. ಈ ವಾರ್ಡಿನ ರೈತರದು ಇಷ್ಟು ಒಂದು ಕೆಲಸಗಳ ಬಗ್ಗೆ ಏನಪ್ಪ ಅಂದ್ರೆ ಕೊಟ್ರ ಹೆಸರುಗಳು. ಇದ್ರಲ್ಲಿ ನಾವು ಯಾವ ರೈತರಿಗೆ ಆಗಿಲ್ಲ, ಯಾವ ರೈತರಿಗೆ ಆಗ್ಯಾರ, ಪ್ರತಿಯೊಂದು ರೈತರಿಗೆ ಕೆಲಸ ಮುಟ್ಟುವಂತ ಕೆಲಸ ಆಯಾ ವಾರ್ಡಿನ ಸದಸ್ಯರ ಜವಾಬ್ದಾರಿ ಆಗಿತ್ತು. ಮಾಡಿದವ್ರಿಗೆ ಮಾಡೋದು, ಅವ್ರಿಗೆ ಅಣ್ಣನ ಮಾಡೋದು, ಹೆಂಡತಿಗೆ ಮಾಡೋದು, ಗಂಡನ ಮಾಡೋದು, ಹಾಕೊಂಡವ್ರ ಹೊಲದಾಗೆ ಬೋರ್ ಹಾಕೊಳ್ಳೋದು, ಹಾಕೊಂಡವ್ರ ಹೊಲದಾಗೆ ಬಾಯಿ ಹಾಕೊಳ್ಳೋದು, ಮನೆ ಮನೆ ಹೆಸರಿ ಲೋನ್ಗಳು ಹಾಕೊಳ್ಳೋದು, ಅಲ್ಲಿ ತನಕ 5 ವರ್ಷ ಮುಂದೆ ಹೋಗಿತ್ತು. ಯಾವ ವಾರ್ಡ್ನಾಗ ಎಷ್ಟು ವಾರ್ಡ್ ಸಭೆಗಳು ಮಾಡಿದ್ರಿ, ಗ್ರಾಮ ಸಭೆ ಮಾಡಿದ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಅಧ್ಯಕ್ಷರು, ಪಿಡಿಒ, ಸೆಕ್ರೆಟರಿ ಸುಮ್ಮ ಕರೆಯೋದು ಕಳ್ಸಿಕೊಟ್ರಿ. ಇಲ್ಲಿಂದ ನಂಗೆ ವಾರ್ಡ್ ಸಭೆ ಮಾಡಿದ್ರಿ, ಗ್ರಾಮ ಸಭೆ ಮಾಡಿದ್ರಿ, ಯಾವ ಅಭಿವೃದ್ಧಿ ಹಾಕಿರಿ ಕೆಲಸಗಳು, ಅದ್ರ ಬಗ್ಗೆ ಸದಸ್ಯರುಗಳು ಚರ್ಚೆ ಮಾಡಿದ್ರು. ಗ್ರಾಮ ಸಭೆ ಮಾಡೋದು ಅಲ್ಲಿಗೆ ಬಿಡೋದು, ಗ್ರಾಮ ಸಭೆ ಮಾಡೋದು ಅಲ್ಲಿಗೆ ಬಿಡೋದು. ಆಟ ಮಾಡಿರಿ ಗ್ರಾಮ ಪಂಚಾಯತಿ ಅಂದ್ರ ಪ್ರತಿಯೊಬ್ಬರಿಗೆ ಕೆಲಸ ಸಿಗ್ಬೇಕು ರೈತರಿಗೆ. ನಾವು ಕೊಡೋರಾಗ ಬೇಡವರಾಗಬೇಡ, ತಗೊಳ್ಳೋರು ನಾವು ಬಂದಾಗೆ ಮಾಡ್ಕೊಳ್ಳೋದು. ಅಣ್ಣಂದು, ತಮ್ಮಂದು, ಹೆಂಡತಿದು, ಗಂಡನ ಹೆಸರಲ್ಲಿ ಆಯಾ ವಾರ್ಡಿನ ನೋಡ್ಬೇಕು. ಹುಡುಗರು ಯಾರ ರೈತರ ಹೊಲದಾಗ ಏನ್ ನಿಂತರು, ಕುರಿ ಸೈಡ್ ಇದ್ದವ್ರು ಕುರಿ ಸೈಡ್, ಕೋಳಿ ಸೈಡ್ ಇದ್ದವ್ರು, ದನ ಕೊಟ್ಟಿಗೆ ಇದ್ದವ್ರು ದನ ಕೊಟ್ಟಿಗೆ, ಬದು ನಿರ್ಮಾಣ, ಕೃಷಿ ಗುಂಡ, ಪ್ರತಿಯೊಬ್ಬರಿಗೆ ಕೆಲಸ ಆಗ ಮಾಡ್ಬೇಕು. ಎಷ್ಟೋ ಜನರಿಗೆ ಜವಾಬ್ದಾರಿ ಇಲ್ಲ. ದಿನಗಟ್ಟಲೆ ಪಂಚಾಯತಿ ಸೆಕ್ರೆಟರಿ ಶಾಂತ ಹಾಕ್ತಾರ, ಶಾಂತ ಸೆಕ್ರೆಟರಿ ಹಾಕ್ತಾರ, ಅಧ್ಯಕ್ಷರಿಗೆ ಕೇಳಂತಾರ, ಪಿಡಿಒ ಕೇಳಂತಾರ. ಯಾಕೆ ಜಾಬ್ ಮಾಡ್ತಾರೆ ಈ ಜನಕ? ಎಷ್ಟು ಜನ ಬಂದು ಮಗಳಿಗೆ ಪಂಚಾಯತಿ ಏನ್ ಮಾಡತ್ತೀರಿ ಕೆಲಸನು? ಕುರ್ಚಿ ಖಾಲಿ ಮಾಡ್ಬೇಕು ನೀವು ಅಧಿಕಾರಿಗಳು. ಎಷ್ಟೋ ಜನ ಬಂದು ಹೋಗ್ತಾರೆ ಗ್ರಾಮ ಪಂಚಾಯತಿ ಜಾಪಾಡ್ಗಳಿಲ್ಲ. ಎಷ್ಟು ಜನ ಬಡ್ದಾಡ್ತಾರ, ಕೆಲಸ ಬೇಕಂತ ಕೇಳತ್ತಾರ ಜನ. ಯಾರು ಹೊಲ್ದಾಗ ಕೆಲಸ ಮಾಡಿ ಕೆಲಸ ಕೊಡ್ರಿ, ಹೊಲ ಇಲ್ದವ್ರಿಗೆ ಕೆರಿ ಹಳದಾಗ ಕೊಡ್ರಿ. ಕಲ್ಲೈಸರ್ ಬೇಡಿಕೆ ಜನರು, ಕಲ್ಲೈಸರ್ ಇಷ್ಟು ಜನರಿಗೆಲ್ಲ ಹೊಲದಾಗ ಕೆಲಸ ಕೊಡೋಕೆ ಆಗಲ್ಲ. ಕಲ್ಲೈಸರ್ ಯೋಜನೆಗಳು ಇಲ್ಲ ಅಂದ್ರೆ ಮ್ಯಾಗ ಲೆಟರ್ ಬರೀರಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಕೆಲಸಗಳು ತಗೊಂಡು ಬರ್ರಿ. ಯಾಕಂದ್ರೆ ಇಲ್ಲಿ ಗುಡ್ಡಾಗ ಅವರಿದ್ದಂತ ಭೂಮಿ ಇದೆ ನಮ್ಮ ಊರಾಗ, ಕಲ್ಲೈಸರೇ ಅವಶ್ಯಕ ಅದ. ಇಲ್ಲಿ ನಮಗಂತ ಯೋಜನೆಗಳು ಕೊಡ್ರಿ ಅಂತ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಅಂತವ್ರಿಗೆ ಲೆಟರ್ ಬರೀಬೇಕು. ಬೇರೆ ಬೇರೆ ಯೋಜನೆಗಳು ತರಬೇಕು ಗ್ರಾಮ ಪಂಚಾಯತಿಗೆ. ಇದ್ದದಕ್ಕಾಗಿ ಲೈಟ್ ಕಲಿಯೋದು, ಟ್ರಾಕ್ಟರ್ ಕಲಿಯೋದು, ಮೋಟರ್ ಕಲಿಯೋದು, ಕೇಬಲ್ ಕಲಿಯೋದು, ಇದೇ ಕೆಲಸದಾಗೆ ಈ 2 ವರ್ಷ ಏನ್ ಮಾಡಿ ಹೇಳಿ. ಇಷ್ಟೇ ನಾನು 2 ಮಾತು ಮುಗಿಸ್ತೀನಿ.